ನಮಸ್ಕಾರ. ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಷ್ಟೇ ಬೇಸಿಗೆ ಶುರುವಾಗಿರೋದ್ರಿಂದ ಅಡುಗೆ ಮನೆಯಿಂದ ಅಡುಗೆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಹೊರಗೆ ಬಂದುಬಿಟ್ವಿ ಅಂದರೆ ಇಡೀ ದಿನ ಆರಾಮಾಗಿರ್ಬೋದು. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿನ ಬೇಗ ಮಾಡಬೇಕಾಗಿರುತ್ತೆ. ಹಾಗಾಗಿ ಒಂದು ರೈಸ್ ಐಟಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮನೆಗೆ ಬಂದಿದ್ದೇನೆ. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಮಾಡಿದ ರೀತಿಯಲ್ಲಿಯೇ ನೀವು ಕೂಡ ಮಾಡಿದ್ರಿ ಅಂದರೆ ಅನ್ನದ ಜೊತೆಗೆ ತರಕಾರಿ ಕೂಡ ಹದವಾಗಿ ಬೆಂದಿರುತ್ತೆ. ಅಂದರೆ ಅಕ್ಕಿ ಜೊತೆಗೆ ತರಕಾರಿನೂ ಬೇಯಿಸಿದ್ವಿ ಅಂದರೆ ತರಕಾರಿಯಲ್ಲಿರುವ ವಿಟಮಿನ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಹಾಗಾಗಿ ತರಕಾರಿ ಹದವಾಗಿ ಬೇಯಬೇಕು. ಇಲ್ಲಿ ನೋಡಿ, ಮೊದಲಿಗೆ ಒಂದು ಸಣ್ಣ ಬಾಣಲೆಗೆ ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು 2 ಏಲಕ್ಕಿನ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ 5ರಿಂದ 6 ಲವಂಗನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮಸಾಲೆ ಸಾಮಾನು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಕಡಿಮೆ ಬಳಸ್ತಾ ಇದ್ದೀನಿ. ಇಲ್ಲಿ 3 ಪೀಸ್ನಷ್ಟು ಚಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಚಕ್ಕೆ 3 ಪೀಸ್ ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ ಈ 3 ಪೀಸಲ್ಲಿ 1 ಪೀಸನ್ನು ಉಳಿದ ಮಸಾಲೆ ಜೊತೆ ಮಿಕ್ಸರ್ಗೆ ಹಾಕ್ಕೊಂಡು 2 ಪೀಸನ್ನು ನಂತರದಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಹೀಗೆ ಫ್ರೈ ಆದಮೇಲೆ ಅರ್ಧ ಇಂಚು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಫ್ರೈ ಮಾಡುವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಅರ್ಧ ಚಮಚದಷ್ಟು ಹಾಕ್ಕೋಬೋದು. ಇಲ್ಲಿ ನೋಡಿ, ಇಷ್ಟೇ ಮಸಾಲೆ ಸಾಕು. ನಂತರ ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿನ 1ರಲ್ಲಿ 2ರಂತೆ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡ್ಕೊಂಡಂಥ ಇಷ್ಟು ಸಾಮಾನುಗಳನ್ನ ಮಿಕ್ಸರ್ಗೆ ಹಾಕ್ಕೊಂಡು 3 ಪೀಸ್ಗಳಿದ್ವಲ್ಲ ಚಕ್ಕೆ, ಅದರಲ್ಲಿ 1 ಪೀಸನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಜವಾರಿ ಬೆಳ್ಳುಳ್ಳಿನ 5ರಿಂದ 6 ಬೇಳೆ ಮಾಡಿಕೊಂಡು ಜೊತೆಗೆ ಮೀಡಿಯಮ್ ಸೈಜಿನ ಒಂದು ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಟ್ ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ರೆಡಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಕೊತ್ತಂಬರಿ ಸೊಪ್ಪು ಸೋಸುವಾಗ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಎಳೆದು ಕಡ್ಡಿ ಇರುತ್ತಲ್ಲ ಅದನ್ನು ಕೂಡ ಉಳಿದ ಸಾಮಾನುಗಳ ಜೊತೆ ಸೇರಿಸ್ಕೊಂಡು ಮಿಕ್ಸರ್ ಮಾಡಬೇಕು. ಒಳ್ಳೆ ಘಮ ಬರುತ್ತೆ. ಮಳೆಗಾಲದಲ್ಲಿ ಬರ್ತಿದ್ದಂಥ ಕೊತ್ತಂಬರಿ ಸೊಪ್ಪು ಕೂಡ ಬೇರಿನ ಭಾಗದಲ್ಲಿ ಎಳೆದಿರುತ್ತೆ. ಹಿಂಗೆ ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಸಾಕು ಮುರಿಯಂಗಿರುತ್ತೆ. ಅದನ್ನು ಕೂಡ ನಾವು ಅಡುಗೆಗೆ ಬಳಸಿದರೆ ಇನ್ನೂ ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ಅರ್ಧ ಲೋಟದಷ್ಟು ನೀರು ಹಾಕಿ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ಇಷ್ಟು ಸಣ್ಣಾಗಿದೆ ಸಾಕು. ನಂತರ ಒಂದು ಪಾತ್ರೆಗೆ ಕುಡಿಯುವ ನೀರಿನ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ಹಾಕಿ 2ರಿಂದ 3 ಸಲ ಸ್ವಚ್ಛವಾಗಿ ತೊಳ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಮೊಸರು ನೀಡೋ ಚಮಚದಲ್ಲಿ 4 ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರದಲ್ಲಿ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದಂತಹ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಡೈರೆಕ್ಟ್ ಅಕ್ಕಿನ ಎಣ್ಣೆಗೆ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಈ ರೈಸ್ ಐಟಮ್ ಮಾಡಿದಾಗ ಎಲ್ಲ ಪೂರ್ತಿ ರೆಡಿ ಆದಮೇಲೆ ಅನ್ನ ಉದುರಾಗಿರುತ್ತೆ, ಮಿದುವಾಗಿರುತ್ತೆ, ಒಳ್ಳೆ ಘಮ ಘಮ ಅಂತ ಇರುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಸೇರಿಸಿ 4ರಿಂದ 5 ನಿಮಿಷದ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ನಂತರ ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ 3ರಿಂದ 4 ನಿಮಿಷದ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ತುಂಬ ದೊಡ್ಡದಿತ್ತು, ಹಾಗಾಗಿ ಅರ್ಧ ನಿಂಬೆಹಣ್ಣಿನ ರಸವನ್ನು ವಿಷಯ ಹೇಳ್ತಾ ಇದ್ದೀನಿ. ನೋಡಿ, ಅಕ್ಕಿ ಮುಕ್ಕಾಲು ಭಾಗ ಬೆಂದು ಮುಕ್ಕಾಲು ಭಾಗ ಅನ್ನ ಆಗಿರಬೇಕು. ಆ ಸಮಯದಲ್ಲಿ ಈ ತರಕಾರಿಗಳನ್ನ ಹಾಕಿದರೆ ಹದವಾಗಿ ಬೇಯ್ತವೆ. ಫ್ರೈ ಮಾಡ್ಕೊಂಡಂತಹ 2 ಚಕ್ಕೆ ಪೀಸ್ಗಳನ್ನೂ ಸೇರಿಸ್ಕೊಂಡು ಮೊದಲು ಕ್ಯಾರೆಟು, ಬೀನ್ಸು, ಒಂದು ದೊಡ್ಡ ನೀರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ನಿಮ್ಮ ಮನೆಯಲ್ಲಿ ಗಡ್ಡೆಕೋಸು ಅಥವಾ ಹೂಕೋಸು, ಹಸಿ ಬಟಾಣಿ ಇದ್ರೂ ಕೂಡ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ದೊಡ್ಡ ಅಳತಿ 2 ಟೊಮೆಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಷಲ್ ಬರೋ ತನಕ ಸ್ಟವ್ ಆನ್ ಇರಲಿ. ತಣ್ಣಗಾದ ನಂತರ ಓಪನ್ ಮಾಡಿ. ಮುಖ್ಯವಾಗಿ ಈ ರೀತಿ ಮಾಡಿದ್ರಿ ಅಂದರೆ ತರಕಾರಿ ಆಗಲಿ ಮಸಾಲೆ ಆಗಲಿ ಮೇಲ್ಗಡೆ ಭಾಗದಲ್ಲಿ ನಿಂತಿಲ್ಲ. ಇಲ್ಲಿ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಬೆಣ್ಣೆ ಇತ್ತು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪೂರ್ಣ ಮಿಕ್ಸ್ ಮಾಡಿದಾಗ ಒಳ್ಳೆ ಘಮ ಘಮ ಬರ್ತಾ ಇದೆ. ಈಗ ಪಲಾವ್ ಸಂಪೂರ್ಣವಾಗಿ ರೆಡಿಯಾಗಿದೆ. ನೋಡಿ, ಇಲ್ಲಿ ಮಿಕ್ಸ್ ಮಾಡುವಾಗ ಕ್ಯಾರೆಟ್ ಆಗಲಿ ಬೀನ್ಸ್ ಆಗಲಿ ಯಾವುದೇ ತರಕಾರಿ ಹಾಕಿರ್ರಿ, ಅದು ಕೆಳಭಾಗದಲ್ಲೂ ಕೂಡ ಒಳ್ಳೆ ಹದ ಬರೋ ಹಾಗೆ ಬೆಂದಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ತೋರಿಸಿದ ರೀತಿಯಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯವರಿಗೆಲ್ಲ ಉಣಬಡಿಸಿ.
ನಿಮ್ಮ ಹಾಗೂ ನಿಮ್ಮ ಮನೆಯವರ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.